135 ಸೀಟ್ ಗೆಲ್ತೀವಿ. ಬರಲಿ, ಅವ್ರಿಗೆ 30 ಸೀಟ್ ದಾಟಿಕೊಂಡು ಬರಲಿ. ಅವ್ರಿಗೆ ಇದ್ದದ್ದು ಕಳ್ಕೊಂತಾರೆ, ಅವ್ರವರೇ ಸೋಲ್ಸ್ಕೊಂತಾರೆ. ನಾವೇನು ಮಾಡಬೇಕಿಲ್ಲ. BJPಯಲ್ಲಿ 4 ಬಾಗಿಲಾಗ್ಯಾವ, ಗೊತ್ತಾಯ್ತಾ? 4 ಬಾಗಿಲು ಎಲ್ಲ ಕೇಳ್ಕೊಂಡು ಗೊತ್ತಾಯ್ತು ಯಾರ್ಯಾರು ಆ ಕಡೆ ಇದ್ದಾರೆ ಅಂತೇಳಿ. 4 ನಾವು ಇಂಟ್ಯಾಕ್ಟ್ ಇದ್ವಿ. ನಮ್ಮ ನಾಯಕತ್ವದಲ್ಲಿ ನಾವು ಏನು ಮಾತು ಕೊಟ್ವಿ ಜನರಿಗೆ, ಆ ಮಾತು 100% ಅಂದ್ವಿ. 5 ಗ್ಯಾರಂಟಿಗಳು ನಾವು ದೇಶದಲ್ಲಿ ಡೆಲ್ಲಿಯಲ್ಲಿ ಹೇಳ್ಯಾರ, ಮಹಾರಾಷ್ಟ್ರದಲ್ಲಿ ಹೇಳ್ಯಾರ. ಈಗ ಪರಿಪೂರ್ಣ ಕೊಡ್ತಾ ಇದ್ದಾರೆ. ಅವ್ರಿಗೆ 7,500 ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಕೊಡ್ತು, ಗೃಹಲಕ್ಷ್ಮಿ 1,500 ಕೊಡ್ತಾ ಇದ್ದಾರೆ. ಯಾಕೆ ನಾಚಿಕಿಲ್ಲ ಅವ್ರಿಗೆ? ಏನು ಮಾತು ಕೊಡ್ತಾರೆ, ಏನು ನಡೆಸ್ತಾರೆ? 72,000 ಕೋಟಿ ಸಾಲ ಮನ್ನಾ ಮಾಡಿದ್ರು UPA ಸರ್ಕಾರದಾಗ ರೈತರದ್ದು. 1 ರೂಪಾಯಿ ಮಾಡಿದ್ರು ಇವರು. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇವತ್ತು ಎಲ್ಲ ಇಂಡಸ್ಟ್ರಿಯಲಿಸ್ಟ್ಗೆ 12 ಲಕ್ಷ ಕೋಟಿ ಇವತ್ತು ಇಂಡಸ್ಟ್ರಿಯಲಿಸ್ಟ್ಗೆಲ್ಲ ಮಾಫಿ ಮಾಡ್ಯಾರ. ರೈತರಿಗೆ ಯಾಕೆ ಮಾಡೋರು? 13-11 ವರ್ಷ ಆಯ್ತಲ್ಲ ಬಂದು 1 ರೂಪಾಯಿ ಮಾಫಿ ಮಾಡಿದ್ರೆ ರೈತರಿಗೆ. ಮಾತಾಡಬೇಕಾದ್ರೆ ನಮ್ಗೆ 100 ಇದಾವೆ ಅವ್ರ ಬಗ್ಗೆ ಮಾತಾಡಲಿಕ್ಕೆ. ನಮ್ಮ ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೆ ಒಂದಿಲ್ಲ. ಹಾಗಾಗಿ ರೋಡ್ ಮೇಲೆ ನಿಂತ್ಕೊಂಡು ಬೊಗಳ್ತಾ ಇರ್ತಾರೆ ಅಷ್ಟೇ. ಅದೇ ಹೇಳಿದ್ದೆ, ಅವ್ರು ಏನು ಹೇಳಿದ್ರೆ ಅಂಬುದು ಎಲ್ಲ ಜನಕ್ಕೆ ಗೊತ್ತಿದೆ. ಅವ್ರೇನು ಮಾತಾಡ್ತಾರೆ, ನಾವೇನು ಮಾಡ್ತಾಯಿದ್ದೆ ಅಂಬುದು ಗೊತ್ತಿಲ್ಲ. ಯಾವ ಕೆಲಸ ಅವ್ರು ಏನು ಮಾಡಿದ್ರು 5 ವರ್ಷದಲ್ಲಿ? ಯಾವುದಾದ್ರು UPA ಸರ್ಕಾರ ಬಂದ ಮೇಲೆ ನಿಮಗೆ 371 ಸ್ಪೆಷಲ್ ವಿಶೇಷ ಸ್ಥಾನ ಸಿಕ್ತು. ಯಾಕೆ ಮಾಡಲಿಕ್ಕಾಗಲಿ? ಇದೇ ರೂಮ್ನಾಗ ಬಂದರು. ಆಕಾಶವಾಣಿ ಇನಾಗ್ರೇಷನ್ ಮಾಡ್ಲಿಕ್ಕೆ ಬಂದಿದ್ರು. ಯಾರೋ ಅದ್ವಾನಿ ಅವ್ರಿಗೆ, ಹೋಮ್ ಮಿನಿಸ್ಟರ್ ಆಗಿ. ಅನಂತಕುಮಾರ್ ಅವರು ಇದ್ದರು, ಯಡಿಯೂರಪ್ಪನವರು ಇದ್ದರು. HKDB ಚೇರ್ಮನ್ ನಾನು ಇದ್ದೆ. ಈ ಬಿಲ್ಡಿಂಗ್ನಲ್ಲಿ ನಾನೇ ಕಟ್ಟಿಸಿದ್ದೆ ಬಿಲ್ಡಿಂಗ್. ಖರ್ಗೆ ಸಾಹೇಬರು, ಧರ್ಮೇಂದ್ರ ಸಾಹೇಬರು, ಕಮಲ್ ಇಸ್ಲಾಮ್, ಮಲಕರೆಡ್ಡಿ ಅವರು, ನಿಮ್ಮ ಪಾಲ್ ಪಾರ್ಟಿಯವರು, ನಮ್ಮ ಶಶಿರಾಮ್ ಎಲ್ಲ ನಮ್ಮ ಆಫೀಸ್ನ ಬಂದು ನೋಡಿ. ಅಲ್ಲಿ ಬಂದು ಊಟ ಮಾಡಿ ಕುಂತರಂತ ಮೇಲೆ ನಾವು ಬಂದ್ವಿ. ಟೈಮ್ ತಗೊಂಡು ಬಂದು ಕೇಳಿದ್ರೆ, ಖರ್ಗೆ ಧರ್ಮಸಿಂಗ್ ಅದು ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ರಾಜ್ಯಗಳಲ್ಲಿ ಕೇಳ್ತಾ ಇದ್ದಾರೆ. ಅದು ಬಿಹಾರದಿಂದ ಬಂದಿದೆ, ಉತ್ತರ ಪ್ರದೇಶದಲ್ಲಿ ಬಂದಿದೆ, ವಿಶೇಷ ಸ್ಥಾನ ಕೊಡ್ಲಿಕ್ಕೆ ಬರಲ್ಲ ಅಂತ ನಿಂತಲ್ಲೇ ಹೇಳ್ಬಿಟ್ರು ಅಲ್ಲಿ ಅರುಣದು. ಅನಂತಕುಮಾರ್ ಅವರು ಇದ್ದರು, ಯಡಿಯೂರಪ್ಪನವರು ಇದ್ದರು. ಯಾಕೆ ಮಾಡಲಿಲ್ಲ? ಬಂದ ಮೇಲೆ ಈಗ ಬಂದಿದೆ. ನಮ್ಮ ಸರ್ಕಾರ 5,000 ಕೋಟಿ ಕೊಡ್ತಂದಿದ್ದು ಕೊಟ್ಟಿವಿ. ಅವ್ರು ಯಾಕೆ ಕೇಂದ್ರ ಸರ್ಕಾರ 1 ಪೈಸೆ ಕೊಡೋದಿಲ್ಲ? ಯಾವ ನೈತಿಕತೆ ಇದೆ ಅವ್ರು ಕಲ್ಯಾಣ ಕರ್ನಾಟಕದಲ್ಲಿ ಬಂದು ಮಾತಾಡಲಿಕ್ಕೆ? ಏನು ನೈತಿಕತೆ ಇದೆ BJP ಬಗ್ಗೆ ಮಾತಾಡಲಿಕ್ಕೆ? ಇಲ್ಲಿ ಸರ್ಕಾರ ಬಗ್ಗೆ ಮಾತಾಡಲಿಕ್ಕೆ ಏನು ಕೊಟ್ಟರು ಹೇಳಿ? ಇವತ್ತು ನಾವು ಏಮ್ಸ್ ಕೊಡಬೇಕು ಅಂತೇಳಿ IIT ಕೊಡು ಅಂತ ಹೇಳಿದ್ವಿ, ಕೊಡಲಿಲ್ಲ. ತಗೊಂಡೋಗಿ ಬೇರೆ ನಾದನ ಬೇರೆ ಕಡೆ ಕೊಟ್ಟರು. ಏಮ್ಸ್ ಕೊಡು ಅಂತೇಳಿ ನಾವು 2 ವರ್ಷದಿಂದ ಹೇಳ್ತಾಯಿದ್ವಿ. ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ನಾವೆಲ್ಲರೂ ಹೋಗಿ ಪ್ರಧಾನಮಂತ್ರಿ ಭೇಟಿ ಆಗಿದ್ರು. ಅವರು ಪತ್ರಗಳು ಕೊಟ್ಟಿದ್ದರು. ಅದ್ರ ಬಗ್ಗೆ ಇವತ್ತಿಗೂ ರೆಸ್ಪಾನ್ಸ್ ಇಲ್ಲ. 11,500 ಕೋಟಿ ಕೊಡ್ತು ಅಂತೇಳಿ 15th ಫೈನಾನ್ಸ್ನಿಂದ ಮತ್ತು ನಮ್ಮ ಏನು ರಾಜ್ಯಸಭಾ ಮೆಂಬರು, ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ 5,500 ಕೋಟಿ ಅಪರಭದ್ರಕ್ಕೆ, 3,000 ಕೋಟಿ ಪೆರ್ಪುಲರ್ ರೋಡ್ಗೆ, 3,000 ಕೋಟಿ ಕೆರೆಗಳಿಗೆ, 11,500 ಕೋಟಿ ಕೊಡ್ತದೆ ಅನೌನ್ಸ್ ಮಾಡಿದರು. 1 ಪೈಸಾ ಕೊಟ್ಟಿಲ್ಲ ಇವತ್ತು ನನಗೆ. ಈಗ ನಮ್ಮ 4.5 ಲಕ್ಷ ಕೋಟಿ ವಸೂಲು ಮಾಡ್ತಾರೆ. ನಮಗೆ ಕೊಡೋದು 55,000 ಕೋಟಿ ಕೊಡ್ತಾಯಿದ್ದಾರೆ. 1 ರೂಪಾಯಿ ನಾವು ಕೊಟ್ಟರೆ ಕರ್ನಾಟಕದವರು 13 ಪೈಸೆ ಕೊಡ್ತಾಯಿದ್ದಾರೆ. ಬಾಯಿಗೆ ಬಂದು ಮಾತಾಡೋರು ಅಲ್ಲಿಗೆ ಹೋಗಿ ಮಾತಾಡಬೇಕು. ಏನಾದರೂ ಮಾತಾಡಿದ್ರೆ ಒಬ್ಬ MP ಮಾತಾಡಿದ್ರೆ ನಾವು ಪರವಾಗಿ ಏನು ರಾಜ್ಯಕ್ಕೆ ಬರಬೇಕಂತೇಳಿ ಆಲ್ಮಟ್ಟಿ ಕ್ಲಿಯರ್ ಮಾಡೋದು ಕೇಳ್ತಾ ಇದ್ದೀವಿ. ಅದ್ರ ಬಗ್ಗೆ ಮಾತಾಡ್ತಾರೆ. ಈಗ ಛಲವಾದಿಯವರನ್ನು ದಿಗ್ಬಂಧನ ನೋಡಿ, ಛಲವಾದಿಯವರು ಏನು ಮಾತಾಡ್ತಾರೆ? ಅವರು ಖರ್ಗೆ ಬಗ್ಗೆ ಮಾತಾಡಲಿಕ್ಕೆ ಹಾಕೈತೆ ನೈತಿಕತೆ ಇದೆ. ಅಲ್ಲೇ ಬೆಳೆದು ಅಲ್ಲೇ ಸರ್ಕಾರ ನಮ್ಮ ಅವರಲ್ಲದೇ ಚೇರ್ಮನ್ ಆಗಿ ನಮ್ಮ ಜೊತೆಲಿದ್ದಂತಾನೆ. ಈಗ ವಿರೋಧ ಪಕ್ಷ ನಾಯಕ, ನಾನು ಸಭಾನಾಯಕ ಕೌನ್ಸಿಲ್ನಲ್ಲಿ. ಮಾತಾಡ್ತಾರೆ ಅಂದರೆ ಮಾತಾಡಲಿ. ಸಂದರ್ಭ ಬಂದರೆ ಯಾರೇ ತಪ್ಪು ಮಾಡಿದ್ರೆ ಮಾತಾಡಲಿ. ಸಂದರ್ಭ ಇಲ್ಲದಂಗೆ ಏನೋ ಮಾತಾಡಿದ್ರೆ ಅವ್ರು ಮಾತಾಡಿದ್ರೆ ನಾವು ಮಾತಾಡಿದ್ರೆ ಜನರೇ ತಿಳ್ಕೊತಾರೆ. ಜನಪದಗಳ ಬಗ್ಗೆ ಬೊಗಳೋದು ಎಲ್ಲರಿಗೂ ಬರ್ತದೆ. ಅದಕ್ಕೆ ಲಿಮಿಟೇಷನ್ ಇರಬೇಕು ಅಂತೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.